ರೂಪ ಎಲ್ಲಿದ್ದಾಳೆ ಅಂತ ಏನಾದ್ರೂ ಗೊತ್ತಾಯ್ತಾ? ಯಾವನೇ ಅವಳು ಯಾವಳ ನನಗೆ ಗೊತ್ತಿಲ್ಲ. ಮದುವೆ ಮನೆಯಿಂದ ಯಾವಾಗ ಓಡೋದ್ಲು ಅವಾಗ್ಲೇ ಸತ್ತೋದ್ಲು. ಅಯ್ಯೋ ಅಣ್ಣ, ನನಗಿರೋದು ಒಬ್ಬಳೆ ಮಗಳು ದೀಪ. ಪಾಪ ಅಣ್ಣ, ಏನ್ ಸಮಸ್ಯೆ ಇತ್ತು, ಹೋಗ್ಬಿಟ್ಲು. ಅದಕ್ಕೆ ಅವಳನ್ನ ಸತ್ತೋ ಲೆಕ್ಕಕ್ಕೆ ಸೇರ್ಸದಾ? ಎತ್ತವ್ರ ಸಂಕಟ ನಿನ್ಗೇನೆ ಗೊತ್ತಾಗುತ್ತೆ. ಅಪ್ಪ ಅಮ್ಮನ ತ್ಯಾಗನ ಅರ್ಥ ಮಾಡ್ಕೊಳ್ತಾ ಇರೋಳು ಒಬ್ಳು ಮಗಳ. ಈ ಮನೆಯಲ್ಲಿ ಇನ್ಮೇಲೆ ಯಾರು ಅವಳ ಹೆಸರೆತ್ತಬೇಡಿ. ಎಲ್ಲ ಅಪ್ಪ ಅಮ್ಮಂದ್ರು ಹಿಂಗೆ ಹೇಳೋದು, ಆಮೇಲೆ ಕರ್ಗ ಹೋಗ್ತಾರೆ. ಇವತ್ತಲ್ಲ ನಾಳೆ ರೂಪ ಬಂದು ನಿನ್ನ ಕಾಲು ಹಿಡ್ಕೊಂಡು ಅಪ್ಪ ನಾನು ಮಾಡಿದ ತಪ್ಪಾಯ್ತು ಅಂತ ಕೇಳ್ಕೊಂಡ್ರೆ ನಿಂಗೆ ಕ್ಷಮಿಸಲ್ವಾ ಹೇಳು? ಒಂದ್ಸಲ ಆ ಕ್ರಿಮಿ ಏನಾದ್ರೂ ಬಂದ್ರೆ ವಿಷ ಹಾಕಿ ಸಾಯಿಸ್ಬಿಡು. ಎಂತ ಮಾತಂತಾಡ್ತಿದ್ದೀರಿ? ರೂಪ ನಾನು ಹೊತ್ತಿದ್ದ ಮಗಳು ರೀ. ಅಣ್ಣ, ನಿನ್ನ ಪೊಲೀಸ್ ಕಾಂಟ್ಯಾಕ್ಟ್ನ ಉಪಯೋಗಿಸ್ಕೊಂಡು ರೂಪನ ಹುಡುಕ್ಸಣ್ಣ. ಜಾಜಿ, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಮೊದಲು ಛತ್ರಿ ಇದ್ರೆ ಕೊಡೋಗು. ಸರಿ ಜಾಜಿ, ಈಗಲೇ ಹೋಗ್ತೀನಿ. ಸೌಂದರ್ಯ, ಸೌಂದರ್ಯ, ಏನ್ ಚಿಕ್ಕತ್ತೆ? ನೋಡಲ್ಲಿ. ಎಷ್ಟು ಜೋರ್ ಮಳೆ ಬರ್ತಿದೆ. ಆ ಪೀಡೆ ಒಂದು ಚೂರು ಕದಲ್ದೆ ನಿಂತಲ್ಲೇ ಹೇಗ್ ನಿಂತಿದೆ ಅಂತ. ಮಾದೇಶ, ಸೌಂದರ್ಯ, ಇವಾಗ ಏನ್ ಮಾಡೋದು? ಮನೇಲಿ ಕಸ ಬಂದು ಸೇರ್ಕೊಂಡ್ರೆ ಕಸ ತೆಗಿಯೋರ್ಗೆ ಫೋನ್ ಮಾಡಿ ಕರಿಬೇಕು. ಬಂದು ಕಸ ತಗೊಂಡು ಹೋಗ್ತಾರೆ. ರೀ ರೀ, ನನ್ನ ಮಾತು ಕೇಳ್ರಿ. ಸ್ವಲ್ಪ ಸಮಾಧಾನ ಮಾಡ್ಕೊಡ್ರಿ. ಹಾದಿರಪ್ಪ ಬೀದಿರಪ್ಪ ಮಾಡಬೇಡಿ. ಅಣ್ಣ ಅಣ್ಣ, ನನ್ನ ಮಾತು ಕೇಳೋಣ. ಅಣ್ಣ ಅಣ್ಣ ನೋಡಿ ಅಣ್ಣ ನೋಡಿ, ಹೇಳ್ದ ಇನ್ನು ಎಷ್ಟು ವಸ್ತುಗಳು ನನ್ನ ಸುಟ್ಟರು ನನ್ನ ಮನಸ್ಸಿಗೆ ಮಾತಾಡಲ್ಲ. ಸಮಾಧಾನ ಮಾಡ್ಕೊಡ್ರಿ. ನಿಮ್ಮ ನೋವು ನನ್ಗೆ ಅರ್ಥ ಆಗುತ್ತೆ. ನಿಮ್ಮಷ್ಟೇ ನೋವು ನಮಗೂ ಇಲ್ವಾ? ಒಂದ್ ವೇಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಇದೆಲ್ಲ ಆಗೋಯ್ತಲ್ಲ ಒಂದ್ಸಲ, ಇನ್ನೇನು ಹೆಚ್ಚು ಕಮ್ಮಿ ಆಗ್ಬೇಕು? ದೀಪುಗೆ ಒಂದು ಮಾತು ಕೇಳಲಿಲ್ಲ, ಅವಳಿಗೆ ಒಪ್ಸಿ ಮದುವೆ ಮಾಡಿಸಿ
ಗಳಿಸುವ ಆಗೋಯ್ತು. ನಮ್ಮ ಸಮಾಧಾನಕ್ಕೆ, ನಮ್ಮ ಮರ್ಯಾದೆಗೆ ನಾವು ತಪ್ಪು ಮಾಡ್ಬಿಟ್ವಿ ಸಲ. ನಮ್ಮ ದೀಪು ಹಸು ಥರ ಅಲ್ಲ, ಅವಳು ಚೆನ್ನಾಗಿರ್ತಾಳ. ಆ ಮನೆಯಲ್ಲಿ ಗಟ್ಟಿ ನಿರ್ಧಾರಗಳನ್ನು ತಗೊಳ್ಳೋ ಹುಡುಗನ ಅದಕ್ಕೇನೇನೆ ಫೋನ್ ಮಾಡಿ ಮದುವೆ ನಡೀಲಿ ಅಂತ ಹೇಳಿದ್ರಲ್ಲ ರೀ. ಅದು ಅಲ್ಲದೆ ಹುಡುಗನೇ ಬಂದು ನಮ್ಮ ದೀಪನ ಒಪ್ಕೊಂಡು ಮದುವೆ ಮಾಡ್ಕೊಂಡಲ್ಲ. ಮತ್ತ್ಯಾಕೆ ಅನುಮಾನ ಪಡ್ತಾ ಇದ್ದೀರಾ? ಆ ಮನೆಯಲ್ಲಿ ಬೇರೆಯವ್ರು ಹೇಗೋ ಏನೋ ನನಗೆ ಗೊತ್ತಿಲ್ಲ, ಆದರೆ ಆ ಹುಡುಗ ಅಂತೂ ತಾನು ಕಟ್ಕೊಂಡಿರೋ ಹೆಂಡತಿಗೆ ಒಂದು ಚೂರು ನೋವು ಆಗದೆ ಇರೋ ಹಾಗೆ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ ರೀ. ನಮ್ಮ ಮನೆಯಲ್ಲಿ ರಾಣಿ ತರ ಬದುಕೋ ಅರ್ಹತೆ ಇರೋದು ದೀಪಕ್ ಮಾತ್ರ. ಮಹಾರಾಣಿ ತರ ಇರ್ತಾಳೆ. ನಿನ್ ಚಿಂತೆ ನನಗೂ ಅರ್ಥ ಆಗುತ್ತೆ. ಅದೇ ಹೆಣ್ಮಗಳು ಈಗ ತಾನೇ ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಅನ್ನೋಳು ಹೊಂದ್ಕೋಬೇಕು, ಜನಗಳ ಜೊತೆ ಬೆರಿಬೇಕು. ಹಿಂದಿಂದನೇ ನಾವು ಮಾತಾಡ್ಸ್ತಿದ್ರೆ ಸರಿ ಕಾಣೋದಿಲ್ಲ ರೀ. ಇವೆಲ್ಲ ಸೂಕ್ಷ್ಮಗಳು. ನಾವು ಅವಳಿಗೆ ಸ್ವಲ್ಪ ಉಸಿರಾಡೋದಕ್ಕೆ ಸಮಯ ಕೊಡೋಣ. ಅಣ್ಣ, ದೀಪುಗೆ ಏನಾದ್ರೂ ಸಮಸ್ಯೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಫೋನ್ ಮೇಲೆ ಫೋನ್ ಮಾಡಿರ್ತಿದ್ಲು. ಇಷ್ಟೊತ್ತಾದ್ರೂ ಫೋನ್ ಬಂದಿಲ್ಲ ಅಂದ್ರೆ ಅವಳಿಗೇನು ಸಮಸ್ಯೆ ಆಗಿರಲ್ಲ. ನೋಡು, ದೀಪು ಆರಾಮಾಗಿರ್ತಾಳೆ. ನೀನ್ ಮೊದ್ಲು ರೂಪನ್ ಬಗ್ಗೆ ಯೋಚನೆ ಮಾಡೋಣ. ಯಾವಳೋಳು? ಅಣ್ಣ, ರೂಪ ಈಗಷ್ಟೇ ನಮ್ಮ ಕಣ್ಣು ಮುಂದೆನೆ ಸುಟ್ಟು ಭಸ್ಮ ಆಗ್ತಾ ಇದ್ದಾಳಲ್ಲ. ಈಗಾಗಲೇ ನಮ್ಮ ಮನಸ್ಸಿನಿಂದ, ನಮ್ಮ ಭಾವನೆಗಳಿಂದ ತುಂಬಾ ದೂರ ಹೋಗಾಯ್ತು. ಚಿರು, ನೀನ್ ಮದ್ವೆ ಮಾಡ್ಕೊಂಡು ಬಂದಿರೋ ನಿನ್ನ ಹೆಂಡತಿ ಹೊರಗಡೆ ಮಳೆಯಲ್ಲಿ ನೆನ್ಕೊಂಡು ನಿಂತಿದ್ದಾಳೆ, ಗೊತ್ತು ತಾನೆ? ಚಿರು, ಪ್ಲೀಸ್ ಅರ್ಥ ಮಾಡ್ಕೊ. ಈ ಮನೆಯವರು ಆ ಹುಡುಗಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಹುದು, ಆದ್ರೆ ನಿನಗೆ ಹಾಗಲ್ಲ. ಯಾಕೆ ಅಂದ್ರೆ ನೀನು ಅವಳಿಗೆ ತಾಳಿ ಕಟ್ಟಿದ್ಯಾ ಕಣೋ. ಚಿರು, ಇಲ್ಲಿ ನೋಡು, ಅವಳಿಗೆ ನಿನ್ನ ಮನ್ಸಲ್ಲಿ ಜಾಗ ಕೊಡು ಅಂತ ನಾನು ಕೇಳ್ತಿಲ್ಲ ಕಣೋ. ಕಮಿಟ್ಮೆಂಟ್ ಅಂತನಾದ್ರು, ಅಟ್ಲೀಸ್ಟ್ ಮನುಷ್ಯತ್ವಕ್ಕೋಸ್ಕರನಾದ್ರೂ ನೀನು ಅವಳಿಗೆ ನ್ಯಾಯ ಕೊಡ್ಬೇಕಲ್ವಾ? ಜೀವನದಲ್ಲಿ ಏನ್ ನಡಿಬೇಕು ಅಂತ ಆ ದೇವರು ಬರ್ದಿರ್ತಾನೋ ಅದನ್ನ ಯಾರ ಕೈಯಿಂದನೂ ತಪ್ಸೋದಕ್ಕಾಗಲ್ಲ ಚಿರು. ಈಗ ನಡೆದಿರೋದ್ರಲ್ಲಿ ನಿಂದ ಹೇಗೆ ತಪ್ಪಿಲ್ವೋ ಹಾಗೆ ಅವಳದು ಯಾವ ತಪ್ಪು ಇಲ್ಲ. ಹೀಗಿದ್ದಾಗ ಅವಳನ್ನ ಕರ್ಕೊಂಡು ಬಂದು ನಾವು ಈ ರೀತಿ ಬಿಹೇವ್ ಮಾಡೋದು, ದಿಸ್ ಇಸ್ ನಾಟ್ ಫೇರ್. ಚಿರು, ನಮ್ಮನೆ ಕೆಲಸದವ್ರು ಲೇಟಾಗಿ ಬಂದ್ರೆ ಫೋನ್ ಮಾಡಿ ವಿಚಾರಿಸ್ತೀವಿ ಕಣೋ, ಯಾಕೆ ಏನಾಯ್ತು ಅಂತ. ಅಂಥದ್ರಲ್ಲಿ ನೀನ್ ಕೈ ಹಿಡಿದು ಕರ್ಕೊಂಡು ಬಂದಿರೋ ಹುಡುಗಿ ಕಣೋ ಅವಳು. ಚಿರು, ಹೆಣ್ಮಕ್ಳು ಕಣ್ಣೀರ್ ಶಾಪ ತಟ್ಟಿದ್ರೆ ಎಂತವ್ರು ಮಣ್ಣಾಗಿ ಹೋಗ್ತಾರಂತೆ. ಅದು ಈ ಮನೆಗೂ ತಪ್ಪಿದ್ದಲ್ಲ, ಅದರಲ್ಲೂ ನಿನ್ನ ನಗೆಗೆ. ಅಚ್ಚು, ಎಸ್, ಯಾಕೆ ಅಂದ್ರೆ ಇವತ್ತು ಆ ಹುಡುಗಿ ಹೊರಗಡೆ ನಿಲ್ಲೋದಿಕ್ ಕಾರಣ ನಿನ್ನಕ್ಕೆ. ಆ ಹುಡುಗಿ ಕಣ್ಣೀರೇ ಅಲ್ಲ, ಪ್ರಳಯನೇ ಬಂದ್ರು ನಾನು ನಿಂತು ಅದಕ್ಕೆ ಏನೋ ಅದರ ನೋಡ್ಕೋತೀನಿ.
ಚಿರು, ಮನಸ್ಸು ಕರಗ್ಬಿಡ್ತಾ? ಮನ್ಸದ್ರ ಮೇಲೆ ಇದ್ರಲ್ವ ಅದಕ್ಕೆ ಕರಗೋದು ಕಲ್ಲಾಗೋದು. ಈಗ ಹೊರಗೆ ನಿಂತಿದ್ರೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ. ನೋಡ್ದವ್ರ ನೋಟಕ್ಕೆ ಆಡ್ದವ್ರ ಬಾಯಿಗೆ ಸಿಗೋದು ನನಗಿಷ್ಟ ಇಲ್ಲ. ಆಮೇಲೆ ನಿಮ್ಮ ಬಗ್ಗೆ ಇಲ್ಸಲ್ಲದ ಮಾತುಗಳು ಬರುತ್ತೆ. ಮೈಗೆ ಮುಳ್ಳು ಚುಚ್ಕೊಂಡಿದೆ ಅದಕ್ಕೆ. ಅದನ್ನೆಷ್ಟು ಬೇಗ ಕಿತ್ತು ಬಿಸಾಕ್ತೀವೋ ಅಷ್ಟೇ ನಮಗೂ ಒಳ್ಳೇದಲ್ವಾ. ಕೆಲವು ಮುಳ್ಳುಗಳನ್ನ ಕೈಯಿಂದನೇ ಕಿತ್ತು ಬಿಸಾಕ್ಬೋದು, ಆದರೆ ಇನ್ನೂ ಕೆಲವು ಮುಳ್ಳುಗಳನ್ನ ಮುಳ್ಳಿನಿಂದನೇ ಕಿತ್ತು ಬಿಸಾಕ್ಬೇಕು. ಮನೆವರೆಗೂ ಈ ಸಮಸ್ಯೆನ ತಂದಿಟ್ಕೊಂಡಿದ್ದು ನಾನು. ಪರಿಹಾರನೂ ನಾನೇ ಕಂಡಿಡ್ಕೋತೀನಿ. ಇಷ್ಟು ವರ್ಷ ನನ್ನ ನಿರ್ಧಾರಗಳನ್ನ ನೀನು ನೋಡಿದ್ಯಾ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅದಕ್ಕೆ ಒಂದು ವೇಳೆ ನನ್ನ ನೆರಳನ್ನು ನಾನು ಬಿಟ್ಕೊಟ್ಬಿಡ್ತೀನಿ. ಆದರೆ ನಿಮ್ಮ ಮೇಲೆ ನಂಬಿಕೆ ಯಾವತ್ತೂ ಬಿಟ್ಕೊಡಲ್ಲ. ನಿಮ್ಮ ನೆಮ್ಮದಿ ಹಾಳಾಗಬಾರ್ದು ಅಷ್ಟೇ ನನ್ನ ಉದ್ದೇಶ. ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಆಕಾಶ ನೋಡಬೇಕು, ನೆಲನಲ್ಲ. ಈ ಥರ ಚಿಕ್ಕ ವಿಚಾರಕ್ಕೆಲ್ಲ ನಿನ್ನ ತಲೆ ಕೆಡಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ಒಳಗೆ ಹೋಗಿ ರೆಸ್ಟ್ ಮಾಡು. ಎಲ್ಲರೂ ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ಏನಾದರೂ ಮುಖ್ಯವಾದ ವಿಚಾರ ಮಾತಾಡೋದಿತ್ತಾ? ಕೆಲವೊಂದು ಸತಿ ರಾತ್ರಿ ಮಲಗಿರುವಾಗ ಕೆಟ್ಟ ಕನಸುಗಳು ಬೀಳೋದು ಸಹಜ. ಎದ್ಮೇಲೆ ಗೊತ್ತಾಗುತ್ತೆ ಅದು ಬರೀ ಕನಸು, ಯಾವುದು ನಿಜ ಇಲ್ಲ ಅಂತ. ಅದನ್ನೆಲ್ಲ ಮರೆತು ನಾವು ದಿನನ ಮುಂದುವರ್ಸ್ಕೊಂಡು ಹೋಗಲ್ವಾ? ಹಾಗೆ ಚಿರು ಮದುವೆ ನಡೆದೇ ಇಲ್ಲ. ಹೊರಗಡೆ ಯಾರೂ ನಿಂತಿಲ್ಲ. ನಮ್ಮ ರೊಟೀನ್ ಹೇಗಿತ್ತೋ ಹಾಗೆ ನಡ್ಕೊಂಡು ಹೋಗುತ್ತೆ. ಅಣ್ಣ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಹೊರಗಡೆ ಯಾವ ಡೆಕೋರೇಷನ್ಸು ಇರಬಾರ್ದು. ಸರಿ ಸೌಂದರ್ಯ. ಇನ್ನೆಲ್ಲರೂ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಎಲ್ಲರೂ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಅಣ್ಣ, ರೂಪ ಚಿಕ್ಕ ಹುಡುಗಿ, ಏನು ತಿಳಿದೆ ಸಣ್ಣ ತಪ್ಪು ಮಾಡಿದಾಳೆ. ಯಾವುದೇ ಸಣ್ಣ ತಪ್ಪು? ತುಂಬಿದ ಸಭೆಯಲ್ಲಿ ಸಾವಿರಾರು ಜನದ ಮುಂದೆ ಈ ಅಪ್ಪನ ಮಾನ ಮರ್ಯಾದೆ ತೆಗೆದ್ಬಿಟ್ಟು ಹೋದ್ಲಲ್ಲ, ಅದು ಸಣ್ಣ ತಪ್ಪ? ಅಪ್ಪ, ನಿನ್ ಪ್ರೀತಿನ ಅಳಿಯಕ್ಕಾಗುತ್ತಾ ಅಂತ ಹೇಳ್ತಾನೆ ಮನೆಯಲ್ಲಿದ್ದ ಚಿನ್ನ, ಒಡವೆ, ವಸ್ತ್ರ ಎಲ್ಲ ಕದ್ಕೊಂಡು ಹೋದ್ಲಲ್ಲ, ಇದು ಸಣ್ಣ ತಪ್ಪ? ನನ್ನ ಮಗಳು ಹಾದಿ ತಪ್ಪೋದೇ ಇಲ್ಲ ಅಂತ ನಾನು ಹೇಳ್ತಾ ಇದ್ರೆ, ನಾನು ಈಗಾಗಲೇ ಹಾದಿ ತಪ್ಪಿದ್ದೀನಿ ಅಂತ ತೋರಿಸ್ಬಿಟ್ಟು ಹೋದ್ಲಲ್ಲ, ಇದು ಸಣ್ಣ ತಪ್ಪ? ಅಪ್ಪನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹೇಳಿದ ತಕ್ಷಣ ತಾಳಿ ಕಟ್ಟಿಸ್ಕೊಂಡಲ್ಲ, ಅವಳು ನನ್ನ ಮಗಳು. ಆ ವಯಸ್ಸಿನ ಹೆಣ್ಮಕ್ಳು ಅದು ಬೇಕು ಇದು ಬೇಕು ಅಂತ ಹಠ ಹಿಡಿತಾರೆ. ಆದರೆ ನಮ್ಮ ದೀಪ ಒಂದೇ ಒಂದು ದಿನಕ್ಕೆ ಇಂಥ ಒಂದು ವಸ್ತು ಬೇಕು ಅಂತ ಕೇಳಿದವಳಲ್ಲ.
ಬೆಳಗ್ಗಿನಿಂದ ಸಂಜೆವರೆಗೂ ಹೊಲಿಗೆ ಮಿಷಿನ್ ಮೇಲೆ ಕೂತ್ಕೊಂಡು ಬಡತನದ ತೇಪೆ ಹೊಡೆದು ಸಂಸಾರ ಸಾಗಿಸಿದ್ಲಲ್ಲ, ಅವಳು ನನ್ನ ಮಗಳು ದೀಪ. ಮುದ್ದು ಮಗಳ ಹತ್ರ ಮಾತಾಡಬೇಕು, ಅವ್ರಿಗೊಂದು ಫೋನ್ ಮಾಡ್ತೀನಿ. ಹಾ. ಹಲೋ ಮಗ, ಮನೆ ತುಂಬಿಸ್ಕೊಂಡ್ರಾ? ಹೇಗಿದೀಯಾ ನೀನು? ಪೊಲೀಸಪ್ಪ, ನಾನೇ ನಿಮ್ಗೆ ಕಾಲ್ ಮಾಡೋಣ ಅಂತ ಅಂತಿದ್ದೆ. ನೀವು ಎಷ್ಟು ನೆನಪಾಗ್ತಿದ್ದೀರೋ ಗೊತ್ತಾ? ಈ ಮನೆ ದೊಡ್ಡದಾಗಿದೆ. ಮನೆ ಅಲ್ಲ, ಇದು ಅರಮನೆ. ಒಳಗೆ ಬರ್ತಿದಂಗೆ ಚಳಿ ಗಾಳಿ. ನನ್ನ ರೂಮು ರಾಣಿ ರೂಮ್ ಥರ ಇದೆ. ನಾನು ನೋಡ್ತಾನೆ ನಿಂತ್ಬಿಟ್ಟೆ. ನೀವು ಇರಬೇಕಿತ್ತು ಪೊಲೀಸಪ್ಪ. ಎಷ್ಟು ಸಂತೋಷ ಪಟ್ಟಿದ್ರಿ ಗೊತ್ತಾ? ನನಗೆ ಗೊತ್ತಿತ್ತು ಮಗಳೇ, ನಿನಗಿರೋ ಆ ಒಳ್ಳೆ ಗುಣಕ್ಕೆ ಆ ಮನೆಯವರು ನಿನ್ನನ್ನು ರಾಣಿ ಥರ ಮೆರೆಸ್ತಾರೆ ಅಂತ. ಮೆರೆಸ್ಲೇಬೇಕು. ಆ ದೇವರು ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲಾನು ಕೊಡ್ತಾನೆ ಅನ್ನೋದಕ್ಕೆ ಇವತ್ತು ನೀನು ನಿಂತಿರೋ ಜಾಗನೇ ಸಾಕ್ಷಿ ಮಗ. ಮಗ, ಈಗ ನೀನು ನಿಂತಿರೋ ಜಾಗ ಮತ್ತು ನಿನಗೆ ಆ ಮನೆಯವರು ಕೊಟ್ಟಿರೋ ಸ್ಥಾನ, ಅಂತ ಸ್ಥಾನ ಸಿಗಲೇಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಹರಕೆ ಹೊತ್ಕೋತಾರೆ. ನಿನ್ನ ದಾನ ಧರ್ಮ, ನಿನ್ನ ನಿಯತ್ತು, ನೀನು ಬಯಸದೆ ಹೋದರೂ ನಿನ್ನನ್ನು ಆ ಸ್ಥಾನಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿದೆ. ನನಗೆ ಈಗಲೇ ನಿನ್ನನ್ನು ನೋಡಬೇಕು ಅನ್ನಿಸ್ತಾ ಇದೆ ಮಗಳೇ. ನಾನು ಈಗಲೇ ಬಸ್ ಹತ್ರ ಬಂದ್ಬಿಡ್ತೀನಮ್ಮ. ಬೇಡ ಪೊಲೀಸಪ್ಪ, ತುಂಬ ಓಡಾಡಿ ಸುಸ್ತಾಗಿರ್ತೀರ. ನೀವು ರೆಸ್ಟ್ ಮಾಡಿ, ಆಮೇಲೆ ಬರುವಂತೆ. ಈಗ ಮನೆ ತುಂಬ ಗೆಸ್ಟ್ಗಳು ಬಂದಿದ್ದಾರೆ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಸರಿ ಸರಿ, ನನ್ನ ಹತ್ರ ನೀನು ಯಾವಾಗ ಬೇಕಾದರೂ ಮಾತಾಡ್ಬೋದು. ಮೊದಲು ಆ ಕಡೆ ಗಮನ ಕೊಡು. ಪೊಲೀಸಪ್ಪ, ನೀನು ಅಮ್ಮ ಖುಷಿಯಾಗಿದ್ದೀರಾ ಅಲ್ವಾ ಪೊಲೀಸಪ್ಪ? ಕಂದ, ನೀನು ಖುಷಿಯಾಗಿದ್ದೀನಿ ಅಂತಂದರೆ ನಮಗೆಲ್ಲನೂ ಖುಷಿನೇ. ಆಯಿತು ಆಯಿತು, ಇಡ್ತೀನಿ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಯ್ತಂತೆ. ಭರ್ಜರಿಯಾಗಿ ಸ್ವಾಗತ ಕೋರಿದ್ರಂತೆ. ಅವಳನ್ನ ಯಾರು ಮದುವೆ ಆಗ್ತಾರೋ ಅಂತ ಅನ್ಕೊಂಡಿದ್ದೆ. ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅಂದ ಇರೋದು ಮುಖದಲ್ಲಲ್ಲ, ಮನಸ್ಸಿನಲ್ಲಿ. ಭಗವಂತನಿಗೆ ಗೊತ್ತು ಅವಳ ಯೋಗ್ಯತೆಗೆ ಏನು ಕೊಡಬೇಕು ಅಂತ, ಅದನ್ನ ಕೊಟ್ಟಿದ್ದಾನೆ. ನನ್ನ ಮಗಳು ದೀಪ ರೂಪದಲ್ಲಿ ಸುಂದರಿ ಅಲ್ಲದೆ ಇರಬಹುದು, ಆದರೆ ಗುಣದಲ್ಲಿ ವಿಶ್ವಸುಂದರಿ ಕಡೆ. ನನ್ನ ಮಗಳು ದೀಪ ನಾನು ಹೇಳಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನಗಿಷ್ಟ ಇಲ್ಲದೆ ಹೋದರೂ ತಾಲಿ ಕಟ್ಟಿಸ್ಕೊಂಡ್ಳು. ಅದೇ ರೂಪನ ಥರ ಓಡಿ ಹೋಗಿ ನಮ್ಮ ಮಾನ ಮರ್ಯಾದೆ ತೆಗಿಲಿಲ್ಲ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನನ್ನ ಮಗಳು ತೆಗೆದುಕೊಳ್ಳೋ ಯಾವುದೇ ನಿರ್ಧಾರ ಸರಿಯಾಗಿ ಇರುತ್ತೆ. ಯಾಕಂದರೆ ಅವಳ ಜೊತೆ ದೇವರಿರ್ತಾರೆ.